ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ 7ನೇ ತಾಲೂಕು ಸಮ್ಮೇಳನ ಮಣಿನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ 7ನೇ ತಾಲೂಕು ಸಮ್ಮೇಳನವನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ RS ಬಸವರಾಜ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಸಂಘಟಿತ ವಲಯಗಳಿಗೆ ಸೇರಿದ ಗ್ರಾಮ ಪಂಚಾಯಿತಿಗಳ ನೌಕರರು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರವು ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಡಕ್ಕೆ ಮಣಿದು ಕಾರ್ಮಿಕರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಜಾರಿ ಮಾಡಿಲ್ಲ. ಇದರಿಂದ ಕಾರ್ಮಿಕರು ಕಡಿಮೆ ವೇತನದಲ್ಲಿ ದುಡಿಯುವಂತಾಗಿದೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡದೆ ಹೊರ ಗುತ್ತಿಗೆಯಡಿಯಲ್ಲಿ ನೇಮಕ ಮಾಡಿಕೊಳ್ಳುತ್ತಿರುವುದರಿಂದ ಉದ್ಯೋಗ ಭದ್ರತೆ ಇಲ್ಲದೆ ಕಡಿಮೆ ವೇತನದಲ್ಲಿ ಒತ್ತಡದಿಂದ ಗ್ರಾಮ ಪಂಚಾಯಿತಿ ನೌಕರರು ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಗ್ರಾಮ ಪಂಚಾಯಿತಿ ನೌಕರರ ಅನೇಕ ಸಮಸ್ಯೆಗಳ ನಿವಾರಣೆಗಾಗಿ ಸಂಘವು ಹೋರಾಟ ಮಾಡುತ್ತಾ ಬಂದಿದೆ ಎಂದು ತಿಳಿಸಿದರು. ನಮ್ಮ ಮುಂದೆ ಇರುವಂತಹ ಸವಾಲುಗಳು ಭಾರಿ ಮುಖ್ಯವಾಗಿ ನಮ್ಮ ಉದ್ಯೋಗವನ್ನ ಉಳಿಸಬೇಕಾಗಿರುವಂತ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ, ನಮ್ಮ ಉದ್ಯೋಗಕ್ಕೆ ಧಕ್ಕೆ ಇಲ್ಲ ಅಂತ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀತಿಗಳು ಇವತ್ತು ನಮ್ಮ ಉದ್ಯೋಗವನ್ನ ಕಸಗಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾವೆ. ಯಾವ ಸಂದರ್ಭದಲ್ಲಿ ನಮ್ಮ ಉದ್ಯೋಗ ಹೋಗ್ತದೆ ಗೊತ್ತಿಲ್ಲ. ಈ ಉದ್ಯೋಗವನ್ನು ಉಳಿಸಿಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿದೆ. ನಾವು ಹಿಂದಿನ ಸಮ್ಮೇಳನದಾಗ ತೀರ್ಮಾನ ಮಾಡಿದ್ದೀವಿ. ಅವತ್ತು ನಮಗೆ 12,000 ರೂಪಾಯಿ ಸಂಬಳ ಇತ್ತು. ತುಟ್ಟಿ ಭತ್ಯೆ ಸೇರಿ 13,800 ರೂಪಾಯಿ ತಗೊಂಡಿದ್ವಿ. ಆದ್ರೆ ನಾವು ಅವತ್ತು ತೀರ್ಮಾನ ಮಾಡಿದ್ದು ಕನಿಷ್ಠ 21,000 ರೂಪಾಯಿಯನ್ನ ನಾವು ಪಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದ್ರೆ ಇವತ್ತು ನಮ್ಮ ವಾಟರ್ ಮ್ಯಾನ್ಗಳು 16,000 ರೂಪಾಯಿ ಸಂಬಳ ಪಡಿತಾ ಇದ್ದಾರೆ. 16,000 ತಗೊಂತೀರಾ? 16,000 ಎಲ್ಲರೂ ತಗೊಂತೀರಲ್ಲ. ಬಿಲ್ ಕಲೆಕ್ಟರ್ 18,000 ತಗೊಂತಾರೆ. ಆದ್ರೆ ನಾವು 21,000 ರೂಪಾಯಿ ಸ್ಯಾಲರಿಯನ್ನ ಪಡಿಬೇಕು ಅನ್ನೋಂತ ಕಣ್ಣೋಟ ಮತ್ತು ನಮ್ಮ ಗುರಿ ಏನಿತ್ತು ಆ ಗುರಿಯನ್ನು ಮುಟ್ಲಿಕ್ಕೆ ಆಗಿಲ್ಲ ಅನ್ನೋಂಥದ್ದು ನಮಗೆ ಒಂದು ಕಡೆ ಕಾಣ್ತಾ ಇದೆ. ಮುಟ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ? ಇದು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಇನ್ನೊಂದು ನಾವು ತೀರ್ಮಾನ ಮಾಡಿದ್ವಿ, ನೀವೆಲ್ಲ ಮಾತಾಗಿರ್ತೀವಿ. ಇನ್ನೊಂದೇನು, ಈ 3 ವರ್ಷದ ಒಳಗಡೆ ನಾವು ಪಿಂಚಣಿಯನ್ನ ರಿಟೈರ್ಡ್ ಆದಂತವರಿಗೆ ಪ್ರತಿ ತಿಂಗಳು 5,000 ರೂಪಾಯಿ 6,000 ರೂಪಾಯಿಯನ್ನು ಪಡಿಬೇಕು ಅಂತೇಳಿ ನಮ್ಮ ಸಂಘ ತೀರ್ಮಾನ ಮಾಡಿದ್ವಿ. ಆಗ ಅದನ್ನು ಪಡೆಯೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಇನ್ನು ಅದು ನಮ್ಮ ಕೈಗೆ ಬಂದಿಲ್ಲ. ಯಾಕೆ ಇದೆಲ್ಲ ಆಗ್ತಾ ನಮ್ಮ ಬೇಡಿಕೆಗಳು ಈಡೇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಹಳ ಮುಖ್ಯ. ಇವತ್ತು ಈ ಬೇಡಿಕೆಗಳ ಜೊತೆಗೆ ಅನೇಕ ಹೋರಾಟಗಳನ್ನು ನಾವು ನಡೆಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಸಿಐಟಿಯು ತಾಲೂಕು ಅಧ್ಯಕ್ಷರಾದ ಶರಫುದ್ದೀನ್ ಪೋತ್ನಾಳ್, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆಂಜನೇಯ ಮಾಡಗಿರಿ, ತಾಲೂಕು ಅಧ್ಯಕ್ಷರಾದ ಆಂಜನೇಯ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಂಬಣ್ಣ ಬ್ಯಾಗ್ವಾಟ್, ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ರುದ್ರಪ್ಪ ನಾಯ್ಕ್, ಸಿದ್ದಲಿಂಗಯ್ಯ ಪೋತ್ನಾಳ್, ಮೊಹಮ್ಮದ್ ಯೂನುಸ್ ನಿರ್ಮಾನ್ವಿ, ಸುಬಾನ್, ಪ್ರವೀಣ್ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.